ಇವತ್ತು ನಮ್ಮ ಮನ್ಯಾಗ ಇಡ್ಲಿ ನಾಷ್ಟ ಮಾಡಿದ್ರು. ಎಲ್ಲರದು ನಾಷ್ಟ ಆಗಿತ್ತು, ನಂದೇ ಲೇಟ್ ಆಗಿತ್ತು ನಾಷ್ಟ. ಇವತ್ತು ನಂದು ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿ ನಾಷ್ಟ ಮಾಡೋದ್ರಿಗೆ ಟೈಮ್ 10 ಗಂಟೆ ಆಗಿಬಿಟ್ಟಿತ್ತು. ಸೊ ಎಲ್ಲ ಆರಿದ್ದು ಇಡ್ಲಿ ಎಲ್ಲ ಆರಿಬಿಟ್ಟಿತ್ತು, ಸಾಂಬಾರು ಆದರೂ ಇರಲಿ ಅಂಥೇಳಿ ಉಂಡೆ. ಇನ್ನೊಂದು ಫೋಟೋ ತೆಗಿಲ್ಲ? ರೆಡಿ ಆದಿ ಸಾನು? ಹಾಂ, ಚಲೋ ಹೋಗೋಣ. ಫೋಟೋ ತೆಗಿಲ್ಲ ನಿಂದು? ಓಯ್ ಮೇಡಮ್ ನಡಿ, ಯಾಕೆ ಅಲ್ಲೇ ನಿಂತಿಯಲ್ಲ? ಹಾಂ ಬಾ. ಇಲ್ಲ ಬೇಕು, ರೆಡಿಯಾಗಿ ಹೇಳ ನಡ್. ಏನು? ಹಾಂ, ಹೌದಲ್ಲ. ಯಾಕೆ ಕೈ ಮುಕ್ಕೊಂಡು ನಿಂತಾಳಲ್ಲ? ಯಾಕನ ಹಾಂ, ಹೋಗಿ ಒಳಗೆ ಬಿಟ್ಬಿಡು, ಒಳಗೆ ಬಿಟ್ಟು ಹೋಗು. ನಡ್ ಕೊಡು, ನಡ್ರಿ. ಇವತ್ತು ವಾಗುಬಾಯಿ ದೇವಸ್ಥಾನಕ್ಕೆ. ಇದು ನಮ್ಮ ಬಿಜಾಪುರಿಂದ ಒಂದು 10 ಕಿಲೋಮೀಟ್ರೇನೋ ಆಗ್ಬೋದು. ನಮ್ಮ ಮನೆಗೆ ನಿಯರ್ ಆಗತ್ತೆ. ಸೊ ಅದಕ್ಕೆ ಭಾಳ ದಿನದಿಂದ ಅಂದ್ಕೊಳತ್ತಿದ್ದೆ ನಾನು ಹೋಗಬೇಕು ಅಂಥೇಳಿ. ಬಟ್ ಟೈಮೇ ಸಿಕ್ಕಿರಲಿಲ್ಲ. ನಾನು ವಾಪಸ್ ಊರಿಗೆ ಹೋಗಬೇಕಾಗೈತಿ. ಅದರ ಸಂಬಂಧ ಹೋಗೋಣ ನಡಿ ಅಂಥೇಳಿ ಜಗ್ಗೋರಿಗೆ ಹೇಳಿದ. ನಡ್ರಿ ಹೋಗೋಣ ಅಂಥೇಳಿ ರೆಡಿ ಆಗಿ ಹೊಂಟಿದ್ವಿ. ಹೋಗುವಾಗ ಒಂದು ಸ್ವಲ್ಪ ಲೇಟ್ ಆಗಿತ್ತು. ನಮ್ಮದು 10:30 ಅದು ಆಗಿತ್ತು. ಎಲ್ಲರದು ಹುಡುಗರು ಜಳಕ ಮಾಡಿಸಿ ನಾಷ್ಟ ಮಾಡಿಸಿ ರೆಡಿ ಆಗೋಟ್ರಾಗೆ ಟೈಮ್ ಆಗೇ ಬಿಡ್ತು. ಎಷ್ಟು ಬೇಗ ಹೋಗ್ಬೇಕು ಅಂದ್ಕೊಂಡಿದ್ವಿ, ಬಟ್ ಲೇಟ್ ಆಗೇ ಬಿಟ್ಟಿತ್ತು. 10:30 ಆಗಿತ್ತು ನಾವು ಮನೆ ಬಿಡ್ಬೇಕಂದ್ರೆ. 10:30 ಅನ್ನೋಟ್ರಾಗೆ ಬಿಸಿಲು ಸಿಕ್ಕಾಪಟ್ಟೆ ಆಗಿಬಿಟ್ಟಿತ್ತು. ಆದ್ರೂ ಹುಡುಗರಿಗೆಲ್ಲ ಹಚ್ಕೊಂಡು ನಾನು ಹಚ್ಕೊಂಡು ಹೋದೇವಿ. ನಮ್ಮ ಪೃಥ್ವಿನ ಅದಕ್ಕೆ ಬಿಸಿಲಾಗತ್ತಂತೇಳಿ ಮನೆಯಾಗೆ ಮಲಗಿಸಿ ಹೋಗಿದ್ದೆ. ಅವನಿಗೆ ಮನ್ಯಾಗ ಮಲಗಿಸಿ ಬರೋಟ್ರಾಗೆ ನಮ್ಮದು ಟೈಮ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಲೇಟ್ ಆಗಿತ್ತು. ಅಂದರೂ ಬಂದ್ವಿ, ಹಚ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು ಹುಡುಗರಿಗೆಲ್ಲ ತಲೆ ಮೇಲೆ ಹಚ್ಕೊಂಡು ಬಂದ್ವಿ. ಹೆಂಗಿರ್ಕಾಯಿ ಎರಡು ಬ್ಯಾಡ್ರಿ, ಉದ್ದಿನ ಕಡ್ಡಿ. ಹಾಂ, ಎಣ್ಣೆ ಎಷ್ಟು? ಈ ಕಡೆ ಬರ್ರಿ, ನೀವು ಕಾಸು ಬಿಡ್ತಾವ. ನೋಡ್ರಿ ಇಲ್ಲಿ ಡೈಲಿನೂ ಇಷ್ಟೇ ಗದ್ದಲಿರುತ್ತಂತ. ಯಾವ ವಾರನೂ ಬಂದ್ರೂ ಇಷ್ಟೇ ಗದ್ದಲಿರುತ್ತೆ. ದೇವಿ ಭಾಳ ಖಡಕ್ಕಾಗಿರೋ ದೇವಿ. ಏನು ಬೇಡ್ಕೊಂಡ್ರೂ ವರ ಕೊಡ್ತಾಳೆ ಅನ್ನೋ ನಂಬಿಕೆ
ದೇವ್ರ ಮೇಲೆ. ಹಾಕಿದ್ಯಾ? ಇದೇ ಥರ ನಮ್ಮ ದೇವಿ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಏನು ಮಾಡತ್ತೀರಿ? ಕುಡಿದ್ ಬಿಡ್ರಿ ಈಗ ಬಂತ ಇಲ್ಲ? ಹಿಂಗೆ ಕೊಡ್ತಾರೆ ನೋಡಿ ಬ್ರೋ ಜ್ಯೂಸನ್ನ. ಹಾಂ